ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಿಮಗಾಗಿ ಕರ್ನಾಟಕ ಸರ್ಕಾರವು ಶಿಕ್ಷಣದಲ್ಲಿ ಬದಲಾವಣೆ ತರಲು ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸಿತು. ಇದರ ಬಗ್ಗೆ ತಿಳಿಯೋಣ ಬನ್ನಿ. ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು 2018, 2019 ಮತ್ತು 2020 ಪ್ರಾರಂಭಿಸಲಾಯಿತು. ಇದರ ಉದ್ದೇಶ ಬಹುತೇಕ ಗ್ರಾಮೀಣ ಪ್ರದೇಶದ ಪೋಷಕರು ಇಂಗ್ಲೀಷ್ ವ್ಯಾಮೋಹಕ್ಕೆ ಬಲಿಯಾಗಿ ತಮ್ಮ ಮಕ್ಕಳನ್ನು ಲಕ್ಷಾಂತರ ರು ಖರ್ಚು ಮಾಡಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಸೇರಿಸುತ್ತಿದ್ದರು. ಸರ್ಕಾರಿ ಶಾಲೆಗೆ ಬರುತ್ತಿದ್ದ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮ ಗಗನಕುಸುಮವಾಗಿತ್ತು. ಏನೆಲ್ಲ ಅನುಕೂಲ ಕೊಟ್ಟರೂ ಸಹ ಗ್ರಾಮೀಣ ಪ್ರದೇಶದ ಪೋಷಕರು ತಿನ್ನಲು ಉಣ್ಣಲು ಕುಡಲು ಬಡತನವಿದ್ದರೂ ಸಹ ಅನೇಕ ಜನರು ತಮ್ಮಲ್ಲಿದ್ದ ದನ, ಕುರಿ, ಮೇಕೆ, ತುಂಡು ಜಮೀನನ್ನೂ ಸಹ ಮಾರಿ ಏನೂ ಇಲ್ಲದ ಕೆಲವರು ಬಡ್ಡಿ, ಚಕ್ರಬಡ್ಡಿ, ಮೀಟರ್ ಬಡ್ಡಿ ತೆಗೆದುಕೊಂಡು ಕರುಣೆ ಮತ್ತು ಮಾನವೀಯತೆ ಇಲ್ಲದ ಶಿಕ್ಷಣವನ್ನೇ ವ್ಯಾಪಾರೀಕರಣ ಮಾಡಿಕೊಂಡು ಹಣವೇ ಪ್ರಧಾನವೆನ್ನುವ ಖಾಸಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಮಕ್ಕಳನ್ನು ಸೇರಿಸಿ ಯಾತನೆ ಪಡುವ ಅನೇಕ ಸಂಸಾರಗಳ ಸ್ಥಿತಿಗತಿಯನ್ನು ನೋಡಿ ತಜ್ಞರಿಂದ ವರದಿ ತರಿಸಿಕೊಂಡು ಪರಿಶೀಲಿಸಿದ ಕರ್ನಾಟಕ ಸರ್ಕಾರವು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬಡವ ಮತ್ತು ಬಲ್ಲಿದವೆಂಬ ಭೇದವಿಲ್ಲದೆ LKG, UKGಯಿಂದ ಹಿಡಿದು ಪದವಿ ಪೂರ್ವ ಶಿಕ್ಷಣದವರೆಗೆ ಒಂದೇ ಕಡೆ ಶಿಕ್ಷಣ ನೀಡಲು ತೀರ್ಮಾನಿಸಿ 2018, 19, 20 276 ಶಾಲೆಗಳನ್ನು, 19, 20 176 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ಹೆಸರಿನಲ್ಲಿ ಪ್ರಾರಂಭಿಸಿತು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ LKG, UKGಯಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ತೀರ್ಮಾನಿಸಿ ಪ್ರಾಯೋಗಿಕವಾಗಿ ಪ್ರತಿ ಜಿಲ್ಲೆಯ ಪ್ರತಿ ತಾಲ್ಲೂಕಿನ ಪದವಿ ಪೂರ್ವ ಶಿಕ್ಷಣದವರೆಗೆ ಶಿಕ್ಷಣ ನೀಡುತ್ತಿರುವ 2 ಶಾಲೆಗಳನ್ನು ಆಯ್ದುಕೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಎಂದು ಪ್ರಾರಂಭಿಸಿತು. ಈ ಶಾಲೆಯನ್ನು 3 ವಿಭಾಗ ಮಾಡಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ LKGಯಿಂದ UKGಯಿಂದ 7ನೇ ತರಗತಿಯವರೆಗೆ, ಪ್ರೌಢಶಾಲಾ ವಿಭಾಗದಲ್ಲಿ 8ನೇ ತರಗತಿಯಿಂದ 10ನೇ ತರಗತಿ ಹಾಗೂ ಪದವಿ ಪೂರ್ವ ಶಿಕ್ಷಣದ PUC ಪ್ರಥಮ, PUC ದ್ವಿತೀಯ ಎಂದು ಪ್ರಾರಂಭಿಸಿ ಪ್ರಾಥಮಿಕಕ್ಕೆ ಪ್ರಧಾನ ಶಿಕ್ಷಕರು, ಪ್ರೌಢಶಾಲೆಗೆ ಉಪಪ್ರಾಂಶುಪಾಲರು, ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರಾಂಶುಪಾಲರೆಂದು 3 ವಿಭಾಗಗಳು ಪ್ರಾಂಶುಪಾಲರ ಅಧೀನದಲ್ಲೇ ಇರುವಂತೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ LKGಯಿಂದ ಪ್ರಾಥಮಿಕ, ಮಾಧ್ಯಮಿಕ 7ನೇ ತರಗತಿಯವರೆಗೆ ಬೋಧಿಸಲು ನುರಿತ ಶಿಕ್ಷಕರನ್ನು ನೇಮಿಸಲಾಗಿದೆ. ಪ್ರೌಢಶಾಲಾ 8ರಿಂದ 10ನೇ ತರಗತಿಯವರೆಗೆ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧಿಸಲು ಕನ್ನಡ, ಇಂಗ್ಲೀಷ್, ಕಲಾ ಮತ್ತು ವಿಜ್ಞಾನ ಶಿಕ್ಷಕರಿದ್ದು ಮೌಲ್ಯಾಧಾರಿತ ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ. ಇನ್ನು ಪದವಿ ಪೂರ್ವ ಶಿಕ್ಷಣದ PUC ಪ್ರಥಮ ಮತ್ತು ದ್ವಿತೀಯ ತರಗತಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ವಿಭಾಗಗಳಿದ್ದು ಇದರಲ್ಲಿ ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗಗಳಿದ್ದು ನುರಿತ ಶಿಕ್ಷಕರಿಂದ ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದೆ ಹಾಗೂ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ. LKG, UKGಯಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಖಾಸಗಿ ಶಾಲೆಗಳಿಗಿಂತ ಉತ್ತಮ ಫಲಿತಾಂಶ ನೀಡುತ್ತಿರುವ ಕರ್ನಾಟಕ ಪಬ್ಲಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನೆಮ್ಮದಿಯಾಗಿರಿ. ದೈಹಿಕ ಶಿಕ್ಷಣದಲ್ಲಿಯೂ ಸ್ಪರ್ಧಾತ್ಮಕವಾಗಿ, ಸಾಂಸ್ಕೃತಿಕವಾಗಿಯೂ ಎಲ್ಲ ಮಕ್ಕಳು ಭಾಗವಹಿಸುವುದು, ತಾಲ್ಲೂಕು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸುವಂತೆ ತರಬೇತಿ ನೀಡಲಾಗುತ್ತಿದೆ. KPS ಶಾಲೆಯ ವಿಶೇಷತೆಗಳು:
ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಕೆ, ಆಕರ್ಷಕ ವಿನ್ಯಾಸದ ಶಾಲಾ ಕಟ್ಟಡಗಳು, ಉತ್ತಮ ಪ್ರಯೋಗಾಲಯಗಳು, ಗ್ರಂಥಾಲಯ, ಇಂಟರ್ನೆಟ್ ಸಂಪರ್ಕ, CCTV ಕಣ್ಗಾವಲು, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪರೀಕ್ಷೆಗಳನ್ನು ಎದುರಿಸಲು ವಿಶೇಷ ತರಗತಿಗಳು, ಉನ್ನತ ಅಧಿಕಾರಿಗಳಿಂದ ತಿಂಗಳಿಗೆ ಕನಿಷ್ಠ 2 ಬಾರಿ ಶೈಕ್ಷಣಿಕ ಚಟುವಟಿಕೆಗಳ ಮೇಲ್ವಿಚಾರಣೆ ಹಾಗೂ ಇಲ್ಲಿ ಕಲಿಯುವ ಮಕ್ಕಳು 75ಕ್ಕಿಂತ ಹೆಚ್ಚು ಸಾಧನೆ, ಉಳಿದ ಮಕ್ಕಳು ಕನಿಷ್ಠ 50ರಿಂದ 75ರವರೆಗೆ ಫಲಿತಾಂಶ ಸಾಧಿಸುವುದು ಶಾಲೆಗಳ ಗುರಿಯಾಗಿರುತ್ತೆ. 26-27ನೇ ಸಾಲಿನಲ್ಲಿ 500 ಶಾಲೆಗಳನ್ನು ತೆರೆಯುವ ಗುರಿ ಹಾಗೂ KPS ಶಾಲೆಯಿಂದ 8-10 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನು ಕರೆತರಲು ವಾಹನದ ವ್ಯವಸ್ಥೆ ಮಾಡುತ್ತಾರೆ. ಮಾನ್ಯ ಪೋಷಕರೇ, ಯಾವುದೇ ಅನುಕೂಲವಿಲ್ಲದ, ನುರಿತ ಅನುಭವಿ ಶಿಕ್ಷಕರಿಲ್ಲದ, ಲಕ್ಷಾಂತರ ದೇಣಿಗೆ ತೆಗೆದುಕೊಂಡು ಪ್ರತಿ ತಿಂಗಳು ಶುಲ್ಕ ತೆಗೆದುಕೊಳ್ಳುವ ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಸಾಲಗಾರರಾಗಿ ನೆಮ್ಮದಿಯನ್ನು ಕಳೆದುಕೊಂಡು ಪರಿತಪಿಸುವ ಬದಲು ಯಾವುದೇ ಶುಲ್ಕವಿಲ್ಲದೆ ಎಲ್ಲ ವಿಧದಲ್ಲೂ ಶಿಕ್ಷಣ ನೀಡುತ್ತಿರುವ ನಿಮಗೆ ಹತ್ತಿರದಲ್ಲೇ ಇರುವ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮಕ್ಕಳನ್ನು ಸೇರಿಸಿ ನೆಮ್ಮದಿಯಿಂದ ಇರಬಹುದಲ್ಲವೇ? ನೀವೇ ಯೋಚಿಸಿ. ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.